ನಮಸ್ಕಾರ ಫ್ರೆಂಡ್ಸ್. ನೋಡಿ, ಫಸ್ಟ್ ಸ್ಯಾನಿಟರಿ ಬ್ಲಾಕೇಜ್ ಆದರೆ ಜನಗಳು ಕ್ಲೀನ್ ಮಾಡ್ತಾಯಿದ್ರು. ಕಸ ಎಲ್ಲ ತೆಗ್ದು ಪಕ್ಕದಲ್ಲಿ ಹಾಕ್ಬಿಡ್ತಾ ಇದ್ರು. ಚಾಂಬರ್ ಪಕ್ಕದಲ್ಲಿ ಹಾಕ್ಬಿಡೋರು. ಮನೆಯಿರೋ ಅಕ್ಕಪಕ್ಕ ಇರೋ ಮನೆಯವ್ರಿಗೂ ಕಷ್ಟ. ಅದು ಒಣಗೋದ್ಮೇಲೆ ಗಾಡಿ ಹೋಗೋವಾಗ ತುಂಬ ಧೂಳು ಇದಾಗುತ್ತೆ. ನಮ್ಮ ಏರಿಯಾಗೆ ಫಸ್ಟ್ ಟೈಮ್ ಇದು ಈ ಥರ ಬಂದಿರೋದು. ನೋಡೋಕೆ ತುಂಬ ಚೆನ್ನಾಗಿದೆ. ಕೆಲಸ ಮಾಡೋರಿಗೂ ತುಂಬ ಈಸಿ ಇರುತ್ತೆ. ಅಲ್ಲಿ ಕಸ ಅದು ಗಲೀಜು ಆಗದಿರ ತುಂಬ ನೀಟಾಗಿರುತ್ತೆ. ಗಾಡಿನ ಡೈರೆಕ್ಟ್ ಒಳಗಡೆ ಹಾಕ್ಕೊತಾರೆ. ನಿಮ್ಮ ಏರಿಯಾ ಕಡೆನೂ ಈ ಥರ ಏನಾರ ಬಂದಿದೆಯಾ, ಈ ಥರ ಮಾಡಿದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ನಿಮ್ಮ ಮಳೆ ತುಂಬ ಜಾಸ್ತಿ ಆಗುವಾಗ ಈ ಥರ ಪ್ರಾಬ್ಲಮ್ ತುಂಬ ಇರುತ್ತೆ. ಯಾಕಂದರೆ ಎಲ್ಲ ಕಡೆನೂ ಮಣ್ಣು ಗಲೀಜೆಲ್ಲ ಒಳಗಡೆ ಹೋಗಿ ಈ ಥರ ಬ್ಲಾಕೇಜ್ ಆಗುತ್ತೆ. ನೋಡ್ಬೋದು ನೀವು, ಅದು ಒಂದು ಚಾಂಬರ್ನಲ್ಲಿ ಎಷ್ಟೊಂದು ಮಣ್ಣು ಕಸ ಎಲ್ಲ ತುಂಬಿದೆ ಅಂದ್ಬಿಟ್ಟು. ನಮ್ಮ ಏರಿಯಾ ಯಾವುದನ್ನು ಕೇಳ್ಬೋದು, ಸಿ ವಿ ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ ಪಕ್ಕದಲ್ಲಿ ಮಲ್ಲೇಶ್ ಪಾಳ್ಯನೂ ಇರುತ್ತೆ. ಇದು ನೋಡಿದ್ರೆ ಒಂದು ಚಿಕ್ಕ ಟಾಟಾ ಎ ಸಿನಲ್ಲಿ ಈ ಥರ ಮಾಡಿದ್ದಾರೆ. ಈ ಕಸ ಎಲ್ಲ ತೊಗೊಂಡೋಗಿ ಎಲ್ಲನ ಖಾಲಿ ಜಾಗದಲ್ಲಿ ಹಾಕ್ಬೋದು. ಯಾಕಂದರೆ ಈ ಥರ ಚಾಂಬರು ಎರಡು ಸಿಕ್ಕಿದ್ರೆ ಫುಲ್ ಆಗುತ್ತೆ. ಅದು ಎಲ್ಲ ಕಡೆನೂ ಈ ಥರ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಕ್ಕಪಕ್ಕ ಮನೆಗಳಿಗೂ ಪ್ರಾಬ್ಲಮ್ ಇರೋಲ್ಲ, ರಸ್ತೆಯಲ್ಲಿ ಓಡಾಡೋ ಗಾಡಿಗಳಿಗೂ ಪ್ರಾಬ್ಲಮ್ ಇರೋಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ.